ಆದರೆ ಅವರು ಇಲ್ಲಿವರೆಗೂ ಬಂದಿದ್ದು ನಮ್ಮ ಜಿಲ್ಲೆಗೆ 55,433 ಟನ್ ಬಂದಿದೆ ಅಂತ ಹೇಳ್ತಾರೆ. ಇದರಲ್ಲೇ ಕಾಣ್ತಾ ಇದೆ 13 ಲಕ್ಷ ಟನ್ ಮೆಟ್ರಿಕ್ ಟನ್ ಕೊರತೆ ಆಗಿದೆ. ಇದರ ಜೊತೆಗೆ ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟ ಆಗ್ತಾ ಇದೆ. ರೈತರಿಗೆ ಸೊಸೈಟಿಯಲ್ಲಿ ಗೊಬ್ಬರ ಸಿಗ್ತಾ ಇಲ್ಲ, ಅಂಗಡಿ ಸಿಗ್ತಾ ಇಲ್ಲ. ಆದರೆ ಕಾಳಸಂತೆಯಲ್ಲಿ ಯಥೇಚ್ಛವಾಗಿ 1 to double 2 ರೇಟ್ ಕೊಟ್ಟರೆ ಗೊಬ್ಬರ ಸಿಗೋಂಥ ಕೆಲಸ ಇಲ್ಲಿ ನಡೀತಾ ಇದೆ. ಇದ್ರ ಜೊತೆಗೆ ಇನ್ನೊಂದು ದೊಡ್ಡ ದುರಂತ ಅಂತ ಹೇಳಿದ್ರೆ ಎಲ್ಲ ಯೂರಿಯಾ ಗೊಬ್ಬರಕ್ಕೆ ಮತ್ತು DAPಗೆ ಬೇರೆ ಬೇರೆ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಕೆಮಿಕಲ್ಸ್ಗಳನ್ನು ಲಿಂಕ್ ಮಾಡ್ತಾ ಇದ್ದಾರೆ. ಈ ಸಂಬಂಧವಾಗಿ ನಾನು ಬೆಂಗಳೂರಿನ ಅಗ್ರಿಕಲ್ಚರ್ ಕಮಿಷನರ್ಗೆ ಮಾತಾಡಿದೆ, JD ಅವರಿಗೆ ಮಾತಾಡಿದೆ. ಈ ಲಿಂಕ್ ಮಾಡ್ತಿರೋದು ಏನಂತ ಹೇಳಿದ್ರೆ ಗಾಯದ ಮೇಲೆ ಬರೆ ಎಳೆದಾಗೆ ರೈತರಿಗೆ ಈಗಲೇ ಸಾಕಷ್ಟು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಅದರ ಮೇಲೆ ಮತ್ತೆ ಆ ಗೊಬ್ಬರ ಜೊತೆಗೆ ಮತ್ತೆ ಲಿಂಕಿಗೆ ದುಡ್ಡು ಕೊಟ್ಟು ತೊಗೊಂಬರೋಂಥದ್ದು ದೊಡ್ಡ ದುರಂತ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಕೃಷಿ ಅಧಿಕಾರಿಗಳು ರಾಜ್ಯಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಅವರಿಗೆ ಬಹುಶಃ ಈ ಅತಿವೃಷ್ಟಿ ಆಗಿರೋದು ಅವರಿಗೆ ಸುಗ್ಗಿ ಆಗಿದೆಯೋ ಅಂತ ನನಗೆ ಅನಿಸ್ತಾ ಇದೆ. ಏನೇ ಹೇಳಿದ್ರು ಕೂಡ ಆಯಿತು ಮಾಡ್ತೇವೆ ಅಂತ ಹೇಳ್ತಾರೆ, ಆದರೆ ಯಾವ ಕೆಲಸನೂ ಕೂಡ ಅವರು ಮಾಡ್ತಾ ಇಲ್ಲ. ಇದು ದೊಡ್ಡ ದುರಂತ. ಮತ್ತು ಕೊಟ್ಟಂಥ ಗೊಬ್ಬರ, ವಿಶೇಷವಾಗಿ DAP ಗೊಬ್ಬರ ನೀವು ನೀರಲ್ಲಿ ಹಾಕಿದರೆ ಅದರಲ್ಲಿ ಮಳಲು ಬರ್ತಾ ಇದೆ, ಅದು ಕೂಡ ಡೂಪ್ಲಿಕೇಟ್ ಆಗ್ತಾ ಇದೆ. ಯಥೇಚ್ಛವಾಗಿ ಕಾಳಸಂತೆಯಲ್ಲಿ ಇವತ್ತು ಕಲುಷಿತ ಮತ್ತು ಕಳಪೆ ಗೊಬ್ಬರ ಮಾರಾಟ ಆಗ್ತಾ ಇದೆ. ಕಳಪೆ ಗೊಬ್ಬರ ತಗೊಂಡು ರೈತರು ಭೂಮಿಗೆ ಹಾಕಿದರೆ ಇನ್ನು ಯಾವ ರೀತಿ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯತೆ ಇದೆ? ಕಳಪೆ ಗೊಬ್ಬರದ ಬಗ್ಗೆ ಯಾವುದೇ ನಿಯಂತ್ರಣ ಇಲ್ಲ. ಕೃಷಿ ಇಲಾಖೆಯ ಜಾಗೃತ ವಿಭಾಗ ಏನು ಮಾಡ್ತಾ ಇದೆ? ನಾವಿದ್ದಂಥ ಸಂದರ್ಭದಲ್ಲಿ 2 ಜಾಗೃತ ದಳಗಳನ್ನು 4 ಮಾಡಿ ರಾಜ್ಯಾದ್ಯಂತ ಗೊಬ್ಬರದ ಗೋಡೌನ್ಗಳ ಮೇಲೆ ದಾಳಿ ಮಾಡಿ ಎಲ್ಲೆಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿರ್ತಾರೆ ಅದನ್ನು ಹೊರಗೆ ತರ್ತಾ ಇದ್ವಿ. ಕಲುಷಿತ ಕಲಪೆ ಗೊಬ್ಬರಗಳನ್ನು ಪತ್ತೆ ಹಚ್ತಾ ಇದ್ವಿ, ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ವಿ. ನಮ್ಮ ಸರ್ಕಾರ ಇದ್ದಾಗ ಎಂದೂ ಕೂಡ ಒಂದೇ ಒಂದು ದಿನ ರೈತರಿಗೆ ಗೊಬ್ಬರದ ಕೊರತೆ ಎಲ್ಲೂ ಕಾಣಲಿಲ್ಲ.